ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ವೆಬ್ಸೈಟನ್ನು ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಕಾಯಿಲೆಯು ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ಗಿಡ ಮರ ಬಳ್ಳಿಗಳಿಂದ ನಾವು ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೋದು. ಅದನ್ನು ಬಿಟ್ಟು ನಾವು ಆಸ್ಪತ್ರೆಗೆ ಹೋದರೆ ಈಗಿನ ಕಾಲದಲ್ಲಿ ಅದೊಂಥರ ಮಾರ್ಕೆಟ್ ಆಗಿಬಿಟ್ಟಿದೆ. ಆ ಟೆಸ್ಟು ಈ ಟೆಸ್ಟು ಅದು ಇದು ಅಂತ ಮಾಡಿ ದುಡ್ಡೆಲ್ಲ ತೆಗೆದು ಕೊನೆಗೆ ಏನಿಲ್ಲ ಹೋಗು ಅಂತಾರೆ. ಅಂತಹ ಒಂದು ಸ್ಥಿತಿ ಬರಬಾರ್ದಂದರೆ ನಾವು ನಮ್ಮ ಮನೆಯಲ್ಲೇ ನಾವೇ ಡಾಕ್ಟ್ರ್ ಆಗಬೇಕು. ಪ್ರಕೃತಿ ಎಲ್ಲನೂ ಕೊಟ್ಟಿದೆ, ಅದನ್ನು ತಿಳ್ಕೋಬೇಕು, ಮಾಡ್ಕೊತಾ ಇರಬೇಕು. ಈಗ ನೆಗಡಿ ಆಗುತ್ತೆ, ಗಂಟ್ಲು ಪೇನೆ ಶುರುವಾಗುತ್ತೆ, ನುಂಗೋಕ್ಕಾಗಲ್ಲ, ಕೆಮ್ಮಲು ಇತ್ಯಾದಿ ಬರ್ತದೆ. ಈ ಸರ್ವರೋಗಕ್ಕೂ ಈ ಶುಂಠಿ ಇದೆಯಲ್ಲ, ಈ ಶುಂಠಿಯನ್ನು ನಾವು ಒಂದು 100 ಗ್ರಾಮನ ಶುಂಠಿಯನ್ನು ಶೇಖರಿಸಿಕೊಂಡು ಅದನ್ನು ಚೆನ್ನಾಗಿ ತೊಳೆದು ಜಜ್ಜಿ ಒಂದು ಪಾತ್ರೆಯಲ್ಲಿ ಹಾಕಿ ದೊಡ್ಡ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಕುದಿಸಿದ ಮೇಲೆ ಅದನ್ನು ಶೋಧಿಸಿಕೊಂಡು ತಣ್ಣಗೆ ಆದ ಮೇಲೆ ಸ್ವಲ್ಪ ಪುದೀನ ಸೊಪ್ಪು ಅಥವಾ ಪುದೀನ ಸೊಪ್ಪು ಹಾಕ್ಕೋಬೋದು ಮೊದಲೇ. ಮತ್ತು ತಣ್ಣಗಾದ ಮೇಲೆ ಜೇನುತುಪ್ಪ ಬಿಸಿಯಲ್ಲಿ ಜೇನುತುಪ್ಪ ಹಾಕಬಾರ್ದು, ವಿಷ ಆಗುತ್ತೆ ಅದು. ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. ಪ್ರತಿಯೊಬ್ಬರು ಜೇನುತುಪ್ಪ ಬಿಸಿನೀರು ಕುಡ್ರಿ ಅಂದರೆ ಅದು ಟಾಕ್ಸಿನಾಗಿ ಪರಿವರ್ತನೆ ಆಗಿ ನಮ್ಮ ದೇಹದಲ್ಲಿ ಅನೇಕ ಅವಯವಗಳನ್ನು ಇನ್ಆಕ್ಟಿವ್ ಮಾಡಿಬಿಡ್ತದೆ. ಆದ್ದರಿಂದ ದಯವಿಟ್ಟು ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ಉಗುರು ಬೆಚ್ಚಿದ್ದಾಗ ಹಾಕ್ಕೊಳ್ಳಿ, ಅದೇ ಬಿಸಿ ಇದ್ದಾಗ ಜೇನುತುಪ್ಪ ಹಾಕಬಾರ್ದು, ಅದು ವಿಷಕಾರಿಯಾಗಿ ಪರಿವರ್ತನೆ ಆಗುತ್ತೆ. ಸ್ನೇಹಿತರೆ, ಇಂತಹ ಒಂದು ರೆಮಿಡಿಗಳನ್ನು ನಾವು ತಿಳ್ಕೊಂಡು ನಾವು ಮಾಡ್ಕೊತ ಬಂದರೆ ಏನಾಗುತ್ತಂತೆ, ಕಾಯಿಲೆಗಳೇ ಬರಲ್ಲ. ಇದನ್ನು ದಿನಕ್ಕೆ 2 ಸಾರಿ ಬೆಳಗ್ಗೆ ಮತ್ತು ಸಾಯಂಕಾಲ ಖಾಲಿ ಹೊಟ್ಟೆಗೆ ಸೇವನೆ ಮಾಡ್ತೀವಿ. ಬೇಕಾದರೆ ಸ್ವಲ್ಪ ಮೆಣಸಿನ ಪುಡಿ ಆ್ಯಡ್ ಮಾಡಿ, ಇನ್ನೂ ಬೇಗ ಇದಾಗುತ್ತೆ. ಕಾರಣ ಅದು ಮೆಣಸಿನ ಪುಡಿಯಿಂದ ಕೆಮ್ಮುಲು, ಕಫ ಕಟ್ಟುವುದು ಇದೆಲ್ಲ ಕರಗಿಸುವ ಶಕ್ತಿ ದಕ್ಕಿದೆ. ಇದರಿಂದ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊತೀವಿ. ಮತ್ತು ಅನೇಕ ಈ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಅನೇಕ ಕಾಯಿಲೆಗಳನ್ನು ತೊಲಗಿಸುವ ಶಕ್ತಿ ಇದಕ್ಕಿದೆ. ಅದನ್ನು ಬಿಟ್ಟು ನಾವು ಟ್ಯಾಬ್ಲೆಟು, ಇಂಜೆಕ್ಷನ್ ಅದು ಇದು ಅಂದರೆ ನಮಗೆ ಅನೇಕ ರೀತಿಯ ತೊಂದರೆಗಳು. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಟಲಿ, ಎಲ್ಲರೂ ನೋಡಲಿ, ಪ್ರತಿಯೊಬ್ಬರ ಒಮ್ಮನೆಗೆ ಡಾಕ್ಟರ್. ನಮಸ್ಕಾರ ಸ್ನೇಹಿತರೆ.